ಇಂದು ಸಿಬಿಎಸ್ಇಯ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದ್ದು, ಕೋಲಾರ ಜಿಲ್ಲೆಯಲ್ಲಿ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಕ್ರಾಸ್ನಲ್ಲಿರುವ ವಿಷನ್ ಇಂಡಿಯಾ ಪಬ್ಲಿಕ್ ಶಾಲೆಯ ಸುರಭಿ ಜಿ ಶಂಕರ್ ಎಂಬ ವಿದ್ಯಾರ್ಥಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ಹೆತ್ತ ತಂದೆ ತಾಯಿ ಹಾಗೂ ಶಾಲೆಯ ಕೀರ್ತಿ ಹೆಚ್ಚಿಸಿದ್ದಾಳೆಂದು ಶಾಲೆಯ ವ್ಯವಸ್ಥಾಪಕರಾದ ಡಾಕ್ಟರ್ ವೇಣುಗೋಪಾಲ್ ಮಾಧ್ಯಮಗಳಿಗೆ ಹೇಳಿಕೆ ನೀಡಿ ವಿದ್ಯಾರ್ಥಿನಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಶಾಲೆ ಆರಂಭ ಆದಾಗಿನಿಂದಲೂ 4ನೇ ಬ್ಯಾಚ್ ಉತ್ತೀರ್ಣವಾಗಿ ಹೊರಹೊಮ್ಮುತ್ತಿದ್ದು, ಸತತ 3 ಬ್ಯಾಚ್ಗಳು ಸಹ ಜಿಲ್ಲೆಯಲ್ಲಿ ದ್ವಿತೀಯ ಸ್ಥಾನ ಪಡೆಯಲಾಗಿತ್ತು. ಈ ಬಾರಿ ಪ್ರಥಮ ಸ್ಥಾನ ಬಂದಿದ್ದು, ಉತ್ತಮ ಫಲಿತಾಂಶ ಬರಲು ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಪೋಷಕರ ಪಾತ್ರ ಬಹಳ ಮುಖ್ಯವಾದುದೆಂದು ಶಾಲಾ ಸಿಬ್ಬಂದಿ ವರ್ಗಕ್ಕೆ ಹಾಗೂ ಪೋಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ವಿಷನ್ ಇಂಡಿಯಾ ಪಬ್ಲಿಕ್ ಶಾಲೆಯ 2024 ಹಾಗೂ 25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದ್ದು, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸಾಧನೆಯ ಸಾಕ್ಷಿಯೊಂದಿಗೆ ಸತತ 4 ವರ್ಷಗಳಲ್ಲಿಯೂ 100% ಫಲಿತಾಂಶ ಹಾಗೂ 3 ವರ್ಷ ಜಿಲ್ಲೆಯಲ್ಲಿ 2ನೇ ಸ್ಥಾನ, ಈ ವರ್ಷ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದು, ಕಡಿಮೆ ಶುಲ್ಕದಲ್ಲಿ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಒಮ್ಮೆ ಶಾಲೆಗೆ ಭೇಟಿ ನೀಡಿ. ವಿಶಾಲವಾದ ಆಟದ ಮೈದಾನ, ಡಿಜಿಟಲ್ ಗ್ರಂಥಾಲಯ, ಡಿಜಿಟಲ್ ತರಗತಿಗಳು, ಸ್ಟೇಟ್ ಸಿಲೆಬಸ್ ಹಾಗೂ ಸೆಂಟ್ರಲ್ ಸಿಲೆಬಸ್ ಲಭ್ಯವಿದ್ದು, ಉತ್ತಮ ಶಿಕ್ಷಕರನ್ನು ಒಳಗೊಂಡ ಶಾಲೆಯಾಗಿದೆ. ಸ್ಟೇಟ್ ಹಾಗೂ ಸೆಂಟ್ರಲ್ 2 ಫಲಿತಾಂಶಗಳಲ್ಲಿಯೂ ಸಹ 100% ಫಲಿತಾಂಶ ಬಂದಿದ್ದು, ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆ ಕ್ರೀಡೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿಯೂ ಭಾಗವಹಿಸಲು ಅವಕಾಶ ಕಲ್ಪಿಸಿಕೊಡಲಾಗುತ್ತದೆ. ಇನ್ನು ವಿಶೇಷವಾಗಿ ಗ್ರಾಮೀಣ ಭಾಗದ ಹಾಗೂ ರೈತಾಪಿ ವರ್ಗದ ಮಕ್ಕಳ ಭವಿಷ್ಯಕ್ಕಾಗಿ ಸಿಬಿಎಸ್ಇ ಪಠ್ಯಕ್ರಮವನ್ನು ಸಹ ಅತಿ ಕಡಿಮೆ ಶುಲ್ಕದಲ್ಲಿ ಡಾಕ್ಟರ್ ವೇಣುಗೋಪಾಲ್ ಮಾಲೀಕತ್ವದ ವಿಷನ್ ಇಂಡಿಯಾ ಪಬ್ಲಿಕ್ ಶಾಲೆಯಲ್ಲಿ ನೀಡಲಾಗುತ್ತದೆ. ಇಂತಹ ಶಾಲೆಯಲ್ಲಿ ತಮ್ಮ ಮಕ್ಕಳನ್ನು ದಾಖಲಾತಿ ಮಾಡಿಸಿ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಿ. ಕೇಂದ್ರ ಸರ್ಕಾರದ ಸಿಬಿಎಸ್ಇ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಈ ಒಂದು ಬೋರ್ಡಿನ 10ನೇ ತರಗತಿಯ ಫಲಿತಾಂಶ ನಿನ್ನೆ ಪ್ರಕಟಣೆಗೊಂಡಿದ್ದು, ಈ ಒಂದು ಫಲಿತಾಂಶದಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿಗಳು 100% ಉತ್ತೀರ್ಣರಾಗಿರ್ತಾರೆ. ನಮ್ಮ ಶಾಲೆಯಲ್ಲಿ 50 ಜನ ಈ ಒಂದು 10th ಸಿಬಿಎಸ್ಇ ಬೋರ್ಡ್ನ 10ನೇ ತರಗತಿಯ ಪರೀಕ್ಷೆಗೆ ಅಪಿಯರ್ ಆಗಿರ್ತಾರೆ. ಈ ಒಂದು 50 ಜನ ಕೂಡ ತೇರ್ಗಡೆ ಆಗಿರ್ತಾರೆ. ಈ ಒಂದು 50 ಜನದಲ್ಲಿ ಅತಿ ಹೆಚ್ಚು ಡಿಸ್ಟಿಂಕ್ಷನ್ನಿಂದ 7 ಜನ, ಡಿಸ್ಟಿಂಕ್ಷನ್ಸಿಂದ 10 ಜನ, ಹೈ ಫಸ್ಟ್ ಕ್ಲಾಸಿಂದ 15 ಜನ ಮತ್ತು ಫಸ್ಟ್ ಕ್ಲಾಸಿಂದ 12 ಜನ ಮತ್ತು ಸೆಕೆಂಡ್ ಕ್ಲಾಸಲ್ಲಿ 6 ಜನ ಈ ಥರ ಪಾಸಾಗಿರ್ತಾರೆ. ನಮ್ಮ ವಿದ್ಯಾಸಂಸ್ಥೆ ಆರಂಭ ಆಗಿ 9 ವರ್ಷ ಆಗಿದೆ. ಇದು 4ನೇ ಬ್ಯಾಚ್ ಹೊರಗೆ ಬರ್ತಾ ಇರೋದು. ಕಳೆದ 3 ವರ್ಷಗಳಿಂದ ಸಹಿತ ಶಾಲೆಗೆ 100% ಪರೀಕ್ಷಾ ಫಲಿತಾಂಶ ಬಂದಿದೆ. 4ನೇ ವರ್ಷ ಸಹಿತ 100% ಫಲಿತಾಂಶ ಬಂದಿದೆ. ಕಳೆದ 3 ಅವಧಿಗಳಲ್ಲೂ ಸಹಿತ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಇಡೀ ಜಿಲ್ಲೆಯಲ್ಲೇ ಎರಡನೇ ಸ್ಥಾನದಲ್ಲಿ ಹೆಚ್ಚು ಅಂಕಗಳು ಗಳಿಸೋದ್ರಲ್ಲಿ 2ನೇ ಸ್ಥಾನದಲ್ಲಿದ್ದರು. ಅಂದರೆ ಡಿಸ್ಟ್ರಿಕ್ಟ್ಗೆ 2nd ಪ್ಲೇಸಲ್ಲಿ ಕಳೆದ 3 ವರ್ಷಗಳಿಂದ ನಮ್ಮ ವಿದ್ಯಾರ್ಥಿಗಳು 2ನೇ ಸ್ಥಾನದಲ್ಲಿ ಅತಿ ಮಾರ್ಕ್ಸ್ ಸ್ಕೋರ್ ಮಾಡಿದರು. ಈ ಸಲ ವಿಶೇಷ ಏನು ಅಂದರೆ, ಇಡೀ ಜಿಲ್ಲೆಗೆ ನಮ್ಮ ಶಾಲೆಯ ವಿದ್ಯಾರ್ಥಿಯಾದ ಸುರಭಿ ಜಿ ಶಂಕರ್ ಅನ್ನೋ ಒಂದು ಹೆಣ್ಣುಮಗಳು 97% ಸ್ಕೋರ್ ಮಾಡಿ ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿದ್ದಾರೆ. ಸೊ ನಮ್ಮ ಶಾಲೆಯ ವಿದ್ಯಾರ್ಥಿ ಜಿಲ್ಲೆಯಲ್ಲಿ 1ನೇ ಸ್ಥಾನದಲ್ಲಿದೆ. ಅದು ಈ ಒಂದು ಸಾಲಿನ ಫಲಿತಾಂಶದ ವಿಶೇಷ. ಕಳೆದ 3 ಸಾಲಿನ ಥರ ಈ ಸಾಲಿನಲ್ಲೂ ಸಹಿತ 100% ನಮ್ಮ ಶಾಲೆಯ ಫಲಿತಾಂಶ ಬಂದಿದೆ. ಈ ಒಂದು ಸಾಧನೆ ಮಾಡಲು ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಶಾಲೆಯ ಸಿಬ್ಬಂದಿಗಳು, ವಿಶೇಷವಾಗಿ ನಮ್ಮ ಪ್ರಾಂಶುಪಾಲರಾದ ಅಸ್ಮಾ ತಬಸುಮ್ರವರು ಮತ್ತು ಎಲ್ಲ ಶಿಕ್ಷಕ ವೃಂದದವ್ರಿಗೂ ಮತ್ತು ಸಹಕಾರ ಕೊಟ್ಟಂಥ ಪೋಷಕರಿಗೂ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ಅವರು ಹಗಲು ರಾತ್ರಿ ಏನು ಓದಿ ಹೆಚ್ಚು ಮಾರ್ಕ್ಸ್ ಪಡ್ಕೊಂಡು ನಮ್ಮ ಶಾಲೆಗೂ ಪ್ಲಸ್ ಅವರ ಒಂದು ಕುಟುಂಬಕ್ಕೂ ಗೌರವ ತಂದುಕೊಟ್ಟಿದ್ದಾರೆ. ಅವರಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಒಂದು ಶಾಲೆ 9 ವರ್ಷಗಳ ಹಿಂದೆ
ಶ್ರೀನಿವಾಸಪುರ ತಾಲೂಕಿನ ಒಂದು ಏನು ರೈತಾಪಿ ಕುಟುಂಬಕ್ಕೆ, ಇಡೀ ಶ್ರೀನಿವಾಸಪುರ ತಾಲೂಕಿನ ಜನತೆಗೆ ಅತ್ಯುತ್ತಮವಾದ ಒಂದು ಶಿಕ್ಷಣವನ್ನು ಅತಿ ಕಮ್ಮಿ ಒಂದು ಫೀಸಲ್ಲಿ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಶಾಲೆ ಆರಂಭ ಮಾಡಿದ್ವಿ. ಅದರ ಪೂರಕವಾಗಿ ನಿರಂತರವಾಗಿ ನಾವು ಒಳ್ಳೆಯ ಫಲಿತಾಂಶ ಕೊಡ್ತಾ ಇದ್ದೀವಿ. ಈ ಒಂದು ಫಲಿತಾಂಶ ಕೊಡಲು ಕಾರ್ಯಕರ್ತರಾದ ಪ್ರತಿಯೊಬ್ಬರಿಗೂ ಸಹಿತ ನಾನು ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ಥರ ಮುಂದಿನ ದಿವಸಗಳಲ್ಲೂ ಸಹಿತ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲು ಮತ್ತು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ವಿಶೇಷವಾದ ಒತ್ತನ್ನು ಕೊಟ್ಟು ಈ ಒಂದು ಶಾಲೆಯನ್ನು ಇಡೀ ಜಿಲ್ಲೆಯಲ್ಲಿ ಅತ್ಯುತ್ತಮವಾದ ಶಾಲೆಯಾಗಿ ಹೊರಹೊಮ್ಮಲು ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಒದಗಿಸ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಭರವಸೆಯನ್ನು ಕೊಡ್ತೀನಿ.